ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಆಡಿಯೋ ವಿಡಿಯೋ ಬಗ್ಗೆ ಕೂಡ ವರದಿಯನ್ನು ಉಲ್ಲೇಖಿಸಿದ್ದಾರೆ. ಅವರು ಮಾತನಾಡಿರುವಂತ ಆಡಿಯೋದಲ್ಲಿ ಏನಿದೆ, ಅವ್ರು ತೆಗೆದಿರ್ತಕ್ಕಂಥ ವಿಡಿಯೋದಲ್ಲಿ ಏನಿದೆ, ಇವರು ಹಲ್ಲೆ ಮಾಡಿದಂಥ ವಿಡಿಯೋಗಳನ್ನು ತೆಗೆದಿದ್ದಾರಾ, ಹಲ್ಲೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾತನಾಡಲಾಗಿತ್ತು. ಈ ಕಡೆ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವ್ರಿಗೆ ಏನಾದರೂ ಆಡಿಯೋ ಕಳಿಸಿದ್ನ, ಏನಾದರೂ ವಿಡಿಯೋ ಕಳಿಸಿದ್ನ, ಇದನ್ನೂ ಕೂಡ ಪೊಲೀಸರು ತನಿಖೆ ನಡೆಸಿದ್ದಾರೆ. ಈಗ ಕೆಲವೊಂದಷ್ಟು ಆಡಿಯೋ ವಿಡಿಯೋಗಳು ಏನೇನು ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರ ಕೈಗೆ ಸಿಕ್ಕಿದಾವೋ ಅವುಗಳ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆಡಿಯೋ ವಿಡಿಯೋಗಳಲ್ಲಿ ಏನಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತಮ್ಮ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ಉಲ್ಲೇಖಿಸಿರುವಂಥದ್ದು ಇಲ್ಲಿ ಮರ್ಮಾಂಗಕ್ಕೆ ಹೊದ್ದಿರುವಂಥ ದೃಶ್ಯಗಳು ಏನಾದರೂ ಎವಿಡೆನ್ಸ್ ಸಿಗುತ್ತಾ ಪೊಲೀಸರಿಗೆ ಅಂತ ಕೂಡ ನೋಡ್ತಾ ಇದ್ದಾರೆ. ಅಂದರೆ ಈಗ ಮರ್ಮಾಂಗಕ್ಕೆ ಬಲವಾದ ಏಟು ಬಿದ್ದು ಸಾವನ್ನಪ್ಪಿದ್ದಾನೆ ರೇಣುಕಾ ಸ್ವಾಮಿ ಅನ್ನೋದು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿದೆ. ಆದರೆ ಒದ್ದಿದ್ದು ದರ್ಶನ್ನೇನಾ? ದರ್ಶನ್ ಹೊಡೆತ ಮರ್ಮಾಂಗಕ್ಕೆ ಬಿದ್ದಿತ್ತಾ? ಆ ಹೊಡೆತದಿಂದ ಪ್ರಾಣ ಹೋಯ್ತಾ? ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಇದೆ. ರೇಣುಕಾ ಸ್ವಾಮಿ ಮರ್ಡರ್ನ ಮತ್ತಷ್ಟು ರಹಸ್ಯ ಬಯಲು. ಪವಿತ್ರ ಗೌಡಳನ್ನ ಮನೆಗೆ ಡ್ರಾಪ್ ಮಾಡಿದ್ದ ವಿಚಾರ ಕೂಡ ಬಯಲಾಗಿದೆ ಚಾರ್ಜ್ ಶೀಟ್ ಅಲ್ಲಿ. ಅಂದ್ರೆ ಹಲ್ಲೆ ಆದ್ಮೇಲೆ ಅಂದ್ರೆ ಯಾರು ಹೋಗಿ ಡ್ರಾಪ್ ಮಾಡಿದ್ರು? ವಿನಯ್. ಯಾವ ಜೀಪ್ ಅಲ್ಲಿ ಡ್ರಾಪ್ ಮಾಡಿದ್ರು? ವಿನಯ್ ಜೀಪ್. ಎಲ್ಲ ವಿಚಾರಗಳು ಕೂಡ ಚಾರ್ಜ್ ಶೀಟ್ ಅಲ್ಲಿ ಇದೆ. ಕೊಲೆ ಆಗೋವರೆಗೂ ಹಾಗಾದ್ರೆ ಪವಿತ್ರ ಗೌಡ ಎಲ್ಲಿದ್ರು? ಶೆಡ್ ಅಲ್ಲೇ ಇದ್ರಾ ಅಥವಾ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಮಾತ್ರ ಇದ್ರಾ ಅಥವಾ ಹಲ್ಲೆ ಮಾಡೋಕ್ಕೂ ಮುಂಚೆ ಹೋಗಿದ್ರಾ ಅಥವಾ ದರ್ಶನ್ ಎಷ್ಟೊತ್ತಿದ್ದ ಅಷ್ಟೊತ್ತವರೆಗೂ ಕೂಡ ಪವಿತ್ರ ಗೌಡ ಆ ಒಂದು ಪಟ್ಟಣಗೆರೆಯ ಶೆಡ್ ಅಲ್ಲಿ ಇದ್ರಾ? ಆಮೇಲೆ ಅವರನ್ನ ಡ್ರಾಪ್ ಮಾಡಕ್ ಹೋಗಿದ್ದು ಯಾರು? ಡ್ರಾಪ್ ಮಾಡೋ ಸಂದರ್ಭದಲ್ಲಿ ಅವ್ರ ಜೊತೆ ಯಾರ್ಯಾರಿದ್ರು? ಯಾವ ಕಾರು ಹೋಯ್ತು? CCTV ದೃಶ್ಯಗಳು ಮ್ಯಾಚ್ ಆಗ್ತಿದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಚಾರ್ಜ್ ಶೀಟ್ ಅಲ್ಲಿ ಮಾಹಿತಿಯನ್ನ ಉಲ್ಲೇಖಿಸಿದ್ದಾರೆ. ಒಟ್ಟಿನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ 17 ಆರೋಪಿಗಳ ಪಾತ್ರ ಏನು ಅನ್ನೋದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸಲಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಅದು. ಆ ಒಂದು ಚಾರ್ಜ್ ಶೀಟ್ ಅಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ ಪಾತ್ರ ಏನು, A2 ಆರೋಪಿ ದರ್ಶನ್ ಅವರ ಪಾತ್ರ ಏನು, ಹಾಗೂ ಅವರ ಸಹಚರರಿದ್ರಲ್ಲ A2, A3, A4, A6 ಹಿಂಗೆ A17 ವರೆಗೂ ಪ್ರತಿಯೊಬ್ಬರ ಪಾತ್ರ ಪಟ್ಟಣಗೆರೆ ಶೆಡ್ ಅಲ್ಲಿ ಏನಿತ್ತು, ಪಟ್ಟಣಗೆರೆ ಶೆಡ್ ಅಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ವಿಕೃತಿಯನ್ನು ಮೆರೆದಿದ್ರು, ಯಾವ ರೀತಿಯ ರಾಕ್ಷಸ ಸ್ವರೂಪವನ್ನು ಹೊಂದಿದ್ರು, ಯಾರ ಹೊಡೆತಗಳು ಹೆಂಗಿತ್ತು ಅನ್ನೋದರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡಿದ್ದಾರೆ. ದರ್ಶನ್ ಅವರು ಇಲ್ಲಿ ರೇಣುಕಾ ಸ್ವಾಮಿ ಅವರ ಪ್ಯಾಂಟ್ ಬಿಚ್ಚಿಸಿ ಅವ್ರನ್ನ ಬೆತ್ತಲಾಗಿಸಿ ಅವರ ಮರ್ಮಾಂಗಕ್ಕೆ ಹೊದ್ದಿರುವಂಥದ್ದು ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ಈಗ ಡೆತ್ ನೋಟ್ ಇದೆಯಲ್ಲ, ಡೆತ್ ರಿಪೋರ್ಟ್ ಇದೆಯಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಮರ್ಮಾಂಗಕ್ಕೆ ಹೊದ್ದಿದ್ರಿಂದ
ಯಾವ ರೀತಿಯಾಗಿ ಪೆಟ್ಟು ಬಿದ್ದಿದೆ ಮತ್ತು ಆ ಸಂದರ್ಭದಲ್ಲಿ ಏನಾದರೂ ಸಾವನ್ನಪ್ಪಿರಬಹುದಾ ಅನ್ನುವಂಥ ಮಾಹಿತಿಯನ್ನ ಪೊಲೀಸರು ಇಲ್ಲಿ ಪರಿಶೀಲಿಸಿದ್ದಾರೆ. ನಾಳೆ ಇದೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುತ್ತೆ. ಈಗ ಸಾಕ್ಷಿದಾರನಾಗಿ ಮಾಡಿರ್ತಾರೆ ವೈದ್ಯರನ್ನ, ಇವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಂಥ ವೈದ್ಯರನ್ನ ಅಲ್ಲಿ ಸಾಕ್ಷಿದಾರರನ್ನು ಮಾಡಿರ್ತಾರೆ. ಅಲ್ಲಿ ಈಗ ಪೊಲೀಸರು ಹೇಳಿರ್ತಾರೆ ಇಲ್ಲಿ ಇಲ್ಲ ಮರ್ಮಾಂಗಕ್ಕೆ ಹೊದ್ದಿದ್ದ ದರ್ಶನ್ ಅಂತ, ಆ ದರ್ಶನ್ ಅವರು ಹೊದ್ದಿದ್ರಿಂದನೇ ಸಾವಾಯ್ತಾ, ಆಗುವ ಸಾಧ್ಯತೆಗಳು ಇದೆಯಾ ಅಂತೇಳಿ ಡಾಕ್ಟರ್ನ ಕೇಳ್ತಾರೆ ನ್ಯಾಯಾಧೀಶರು. ಅಥವಾ ಯಾವ ರೀತಿಯಾಗ ಹಲ್ಲೆಗಳಾಗಿತ್ತು, ಹಲ್ಲೆಗಳಾದ ಎಷ್ಟು ಗಂಟೆಗೆ ಈ ರೇಣುಕಾಸ್ವಾಮಿ ಮೃತಪಟ್ಟಿದ್ದ, 45 ನಿಮಿಷಗಳ ಕಾಲ ಏನು ಹಲ್ಲೆ ನಡೆದಿದೆಯಲ್ಲ, ಹಲ್ಲೆಯ ಪ್ರತಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕೆ ಈಗ ಆ ಶೆಡ್ನ CCTV ದೃಶ್ಯಗಳು ಕಲೆ ಹಾಕಿದ್ದಾರೆ. ಅದಾದಮೇಲೆ ಆ ಶೆಡ್ಡಿಗೆ ಬಂದಂಥ ಜೀಪ್ಗಳು ಎಲ್ಲಿಂದ ಬಂದವು, ಯಾವ ರೋಟಲ್ಲಿ ಬಂದವು, ಯಾವ್ಯಾವ ಕ್ಯಾಮ್ರಾದಲ್ಲಿ ಕವರ್ ಆಗಿದೆ, ಯಾವ್ಯಾವ ಎವಿಡೆನ್ಸ್ ಎಲ್ಲೆಲ್ಲಿ ಸಿಕ್ತು ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಅದಾದಮೇಲೆ ಅಲ್ಲಿಂದ ಹೊರಟಂಥ ಕಾರುಗಳೆಷ್ಟು, ಯಾವ್ಯಾವ ಕಾರಲ್ಲಿ ಯಾರ್ಯಾರು ಹೋದ್ರು, ಯಾರ್ಯಾರು ಎಲ್ಲೆಲ್ಲಿಗೆ ಡ್ರಾಪ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿಗೆ ಹೋದ್ರು, ಸಾಕ್ಷಿ ನಾಶ ಮಾಡೋಕ್ಕೆ ಏನೇನು ಮಾಡಿದ್ರು, ಎಲ್ಲವೂ ಕೂಡ ಈಗ ಸದ್ಯ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಲಾಗಿದ್ದು ಅವುಗಳನ್ನು ಪೊಲೀಸರು ಎಣೆ ಎಣೆಯಾಗಿ ಪೋಣಿಸಿ ಮ್ಯಾಚ್ ಮಾಡಿದ್ದಾರೆ. ಈಗ ಈ ಫೋನ್ಗಳೇನಿದಾವಲ್ಲ, ಐಫೋನ್ಗಳು, ಪವಿತ್ರ ಗೌಡ ಅವ್ರದ್ದು ಮತ್ತೆ ದರ್ಶನ್ ಅವ್ರದ್ದು, ಈ ಎರಡೂ ಐಫೋನ್ಗಳು ರಿಟ್ರೀವ್ ಆದರೆ ಆ ಫೋನ್ಗಳಲ್ಲಿ ಈ ಹಲ್ಲೆಯ ದೃಶ್ಯಗಳು ಸಿಗುತ್ತೆ ಅನ್ನೋದು ಪೊಲೀಸರಿಗೆ ಅನುಮಾನ. ಹೀಗಾಗಿ ಈಗ ಪಟ್ಟಣಗೆರೆ ಶೆಡ್ನ CCTV ದೃಶ್ಯದಲ್ಲಿ ಹಲ್ಲೆ ಮಾಡಿರುವಂಥ ಸ್ಪಾಟ್ ಅಲ್ಲಿ ಅದು ಕವರ್ ಆಗಿರ್ಬೇಕಲ್ಲ. ಇನ್ ಕೇಸ್ ಕವರ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಎವಿಡೆನ್ಸ್ ಇರೋದು ಅವ್ರ ಫೋನಲ್ಲಿ ಏನಾದರೂ ರೆಕಾರ್ಡ್ ಮಾಡ್ಕೊಂಡಿದ್ರೆ. ಈಗ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿರ್ತಾರಲ್ಲ ಆರೋಪಿಗಳು, ಅದರ ಅನುಸಾರ ಈಗ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಫೋನ್ಗಳ ವಿಡಿಯೋಗಳನ್ನ, ಡಿಲೀಟ್ ಆದಂಥ ದೃಶ್ಯಗಳನ್ನ ರಿಟ್ರೀವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಹೈದರಾಬಾದ್ನ FSLಗೆ ಕಳಿಸಿದ್ರು, ಅಲ್ಲಿ ವರ್ಕೌಟ್ ಆಗಿಲ್ಲ. ಈಗ ಅದಕ್ಕಿಂತ ಹೆಚ್ಚು ತಂತ್ರಜ್ಞಾನ ಇರುವಂತ ಗುಜರಾತ್ನ CSFL ರಿಪೋರ್ಟ್ ಕಳಿಸಿದ್ದಾರೆ. ಆ CFSL ರಿಪೋರ್ಟ್ ಅಲ್ಲಿ ಗೊತ್ತಾಗಬಹುದು, ಅಲ್ಲಿ ಅತ್ಯಂತ ಉತ್ತಮ ತಂತ್ರಜ್ಞಾನ ಇದೆ, ನುರಿತ ತಜ್ಞರಿದ್ದಾರೆ, ಅವ್ರ ಕಡೆಯಿಂದ ಏನಾದರೂ ಮಾಹಿತಿ ಸಿಗ್ಬೋದು ಅಂತೇಳಿ ಈಗ ಗುಜರಾತ್ನ CFSL ವರದಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಏನು CC ಕ್ಯಾಮ್ರಾಗಳ ದೃಶ್ಯಗಳು ಮ್ಯಾಚ್ ಆಗಿದ್ದು ಅದು ಇದು ಎಲ್ಲ ಈಗ ಸದ್ಯ ಏನು ಪೊಲೀಸರು CFSL ವರದಿಯನ್ನು ತರಿಸ್ಕೊಂಡಿದ್ದಾರೆ, ಅದು ಬೆಂಗಳೂರಿಂದನೇ ಆಗಿರೋದು. ಈಗ ಪೊಲೀಸರಿಗೆ ದೊಡ್ಡ ಸವಾಲು ಅಂತಂದ್ರೆ 2 ಐಫೋನ್ಗಳನ್ನು ರಿಟ್ರೀವ್ ಮಾಡೋದು, ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲೋ ಯಾವುದರಲ್ಲೋ ಈ ರೇಣುಕಾಸ್ವಾಮಿ ಯಾವ ಸೋಷಿಯಲ್ ಮೀಡಿಯಾ ಮೂಲಕ ಪವಿತ್ರ ಗೌಡಗೆ ಹರಾಶ್ ಮಾಡಿದ್ನೋ ಅದನ್ನ ಈಗ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೀಗ ಮೆಟಾ ಕಂಪನಿ ಸಹಕಾರ ಕೇಳಿದ್ದಾರೆ. ಆ ಮೂಲಕ ರೇಣುಕಾಸ್ವಾಮಿ ಚಾಟ್ ಮಾಡಿದಂಥ ದೃಶ್ಯಗಳನ್ನು ಅಥವಾ ಆ ಚಾಟಿಂಗ್ ಹಿಸ್ಟ್ರಿನ ಮತ್ತೆ ಅವ್ರು ಕಳಿಸಿದ ಫೋಟೋಗಳು, ದೃಶ್ಯಗಳು ಏನೇನಿತ್ತೋ ಎಲ್ಲ ಎವಿಡೆನ್ಸ್ ಕೂಡ ಕಲೆ ಹಾಕ್ತಾರೆ. ಯಾಕೆಂತಂದ್ರೆ ಈಗ ಅವ್ರು ಹೇಳೋದಷ್ಟೇ, ನಮ್ಗೆ ಈ ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಹಿಂಸೆ ಕೊಡ್ತಾ ಇದ್ದ, ಹೀಗಾಗಿ ಅವನಿಗೆ ವಾರ್ನ್ ಮಾಡ್ಬೇಕಂತ ಕರೆದ್ವಿ, ಆದರೆ ಅಚಾನಕ್ಕಾಗಿ ಘಟನೆ ಆಗೋಯ್ತು ಅಂತಂದಾಗ ಹೌದಾ ಅವನೇನು ಮಾಡಿದ್ದ ಅನ್ನೋದು ಕೂಡ ಈಗ ನ್ಯಾಯಾಲಯದಲ್ಲಿ ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಈ ನೆಲೆಗಟ್ಟಿನಲ್ಲಿ ಈಗ CFSL ವರದಿ ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬಹಳಷ್ಟು ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಈಗ ಏನು ದರ್ಶನ್ ಹಲ್ಲೆ ಮಾಡಿದ್ದು ಹಾಗೂ ದರ್ಶನ್ ಅದಾದ್ಮೇಲೆ ಪವಿತ್ರ ಗೌಡರನ್ನ ವಿನಯ್ ಕಾರಲ್ಲಿ ಕರ್ಕೊಂಡೋಗಿ ಅವ್ರ ಮನೆಗೆ ಡ್ರಾಪ್ ಮಾಡಿ ಬಂದಿದ್ದು, ಆಮೇಲೆ ಆ ಬಾಡಿನ ಸಾಗಿಸೋದಕ್ಕೆ ಅರೇಂಜ್ಮೆಂಟ್ಸ್ ಮಾಡಿದ್ದು, ಅಲ್ಲಿದ್ದಂಥ ಯಾವುದೋ ಕಾರನ್ನು ಬಳಸ್ಕೊಂಡಿದ್ದು, ಅದರಲ್ಲಿ ಓದೋರು ಯಾರು,